ನಿನ್ನ ಪ್ರತಿ ಕಷ್ಟನ ನನ್ನ ಹತ್ರ ಹೇಳ್ಕೊತಾ ಇದ್ದೆ. ಇವತ್ತು ನಾನು ಹೇಳಿದ್ರೂ ಅರ್ಥ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿ ನೀನಿಲ್ಲ. ಬುದ್ಧಿವಂತರೆ ಬಗೆಹರಿಸ್ಕೊಳ್ಳೋಕಾಗದೇ ಇರೋ ಕಷ್ಟಗಳು ನಿನಗ್ ಬಂದಿದೆ. ಅಮಾಯಕಿ ನೀನು. ಈ ಕಷ್ಟಗಳಿಂದ ನೀನದ್ ಹೇಗೆ ಆಚೆ ಬರ್ತೀಯ ರಾಜಿ? ಒಂದು ಕಡೆ ನನ್ನ ಯಾರೋ ಸಾಯಿಸ್ಬೇಕು ಅಂತ ನೋಡ್ತಿದ್ದಾರೆ, ಇನ್ನೊಂದು ಕಡೆ ರಾಜಿ ಆ ಪರಿಸ್ಥಿತಿಲಿದ್ದಾಳೆ. ಏನೂ ಅರ್ಥನೇ ಆಗ್ತಿಲ್ಲ. ಅವಳ ಸಮಸ್ಯೆಗೆ ಪರಿಹಾರ ಅವಳ ಕೈಯಲ್ಲೇ ಇದೆ. ಆದರೆ ನನ್ನ ಸಾಯಿಸ್ಬೇಕು ಅಂತ ನೋಡಿದವ್ರು ಯಾರೂ ಅರ್ಥನೇ ಆಗ್ತಿಲ್ಲ. ಯಾರಾಗಿರ್ಬಹುದು? ಅದ್ಯಾ, ನಿದ್ದೆ ಮಾಡ್ದೆ ಇಲ್ಲಿ ಏನಮ್ಮ ಮಾಡ್ತಾ ಇದೀಯ ನೀನು? ನಿದ್ದೆ ಬರ್ತಾ ಇಲ್ಲ ದೊಡ್ಡಮ್ಮ. ಸರಿ, ಬಳ್ಳಿ ಕೂತ್ಕೋ. ನಿನ್ ಮಡ್ಲಲ್ಲಿ ಮಲ್ಕೊಂಡ್ರೆ ಮಮ್ಮ ಮಡ್ಲಲ್ಲಿ ಮಲ್ಕೊಂಡಷ್ಟೇ ಪ್ರಶಾಂತವಾಗಿದೆ. ನಾನು ನಿಮ್ಮಮ್ಮ ಅಲ್ಲದೆ ಹೋದ್ರೂ ಕೂಡ ನಿಮ್ಮಮ್ಮನಿಗಿಂತನೂ ಹೆಚ್ಚಾಗಿ ನನ್ನ ನೋಡ್ಕೊಂಡಿದೀಯ. ಆದ್ರೆ ಈ ಅಮ್ಮ ನಿನಗೆ ಏನಮ್ಮ ಮಾಡಿದಾಳೆ? ನಿಮ್ಮಿಬ್ಬರು ಪ್ರೀತಿನ ಗೆಲ್ಸೋಕಾಗ್ಲಿಲ್ಲ. ನಿನ್ನ ಮನಸ್ಸಿಗೆ ಹಿಡಿಸಿದ ಹುಡುಗನ ಜೊತೆಲಿ ನಿನ್ ಮದುವೆ ಮಾಡ್ಸೋಕಾಗ್ಲಿಲ್ಲ. ಇದೇ ನನ್ನ ಸ್ಥಾನದಲ್ಲಿ ನಿಮ್ಮಮ್ಮ ಇದ್ದಿದ್ರೆ ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನಿರ್ತಿದ್ಲ. ಎಂಥ ಪರಿಸ್ಥಿತಿಲೂ ಕೂಡ ನಿಮ್ಮಿಬ್ಬರು ಪ್ರೀತಿನ ಗೆಲ್ಸಿ ನಿನ್ನನ್ನು ಸೀನೂ ಒಂದು ಮಾಡ್ತಾ ಇದ್ಲು. ಸಾವಿನ ದವಡೆವರೆಗೂ ಹೋದ ನಿನ್ನನ್ನು ಜೀವಂತವಾಗಿ ಬದುಕಿಸಿದ್ದು ನಿನ್ನ ಪ್ರೀತಿ. ಆ ಪ್ರೀತಿನ ನೋಡಿದ್ಮೇಲೆ ನಿನ್ನ ಪ್ರೀತಿನ ಗೆಲ್ಸೋಕ್ಕಾಗ್ಲಿಲ್ವಲ್ಲ ಅಂತ ನಾನು ಪ್ರತಿದಿನನೂ ದುಃಖ ಪಡ್ತಾನೆ ಇದ್ದೀನಿ ಆದ್ಯ. ಹಾಗೆ ಹೇಳ್ಬೇಡಿ ದೊಡ್ಡಮ್ಮ. ನಮ್ಮಮ್ಮ ಇದ್ದಿದ್ರೆ ಏನ್ ಮಾಡ್ತಿದ್ರು ನನಗೆ ಗೊತ್ತಿಲ್ಲ. ಆದ್ರೆ ನೀವು ಅಮ್ಮನಿಗಿಂತ ಜಾಸ್ತಿನೇ ಮಾಡಿದಿರ. ಸೀನುನ ನನ್ನ ಒಂದು ಮಾಡೋದಕ್ಕೆ ಯಾವತ್ತೂ ದೊಡ್ಡಪ್ಪನ ಮಾತಿಗೆ ಎದುರುತ್ತರ ಕೊಡದೇ ಇರೋ ನೀವು ಅವ್ರಿಗೆ ಗೊತ್ತಿಲ್ಲದ ಹಾಗೆ ನಮ್ಮ ಮದುವೆ ಮಾಡಬೇಕು ಅಂತ ನೋಡಿದ್ರಿ. ಅದಕ್ಕಿಂತ ಇನ್ನೇನ್ ಮಾಡಬೇಕು? ನಮ್ಮ ಪ್ರೀತಿ ಗೆಲ್ಲದೆ ಇರೋದಕ್ಕೆ ಕಾರಣ ನೀವಲ್ಲ, ಅತ್ತೆ ಮಾಡಿದ ಮೋಸ ನಮ್ಮ ಪ್ರೀತಿನ ಸೋತ್ ಹೋಗೋ ಹಾಗೆ ಮಾಡ್ತು. ಇನ್ನು ಅದ್ರ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಮನಸ್ಸಿಗೆ ನೋವು ಕೊಟ್ಕೋಬೇಡಿ. ಎಲ್ಲರನ್ನೂ ಅರ್ಥ ಮಾಡ್ಕೊಳ್ಳೋ ಮನಸ್ಸನ್ನ ಕೊಟ್ಟಿರೋ ಆ ದೇವರು ನಿನ್ನ ಮನಸ್ಸನ್ನೇ ಅರ್ಥ ಮಾಡ್ಕೊಡ್ಲಿಲ್ವಲ್ಲ. ಏನ್ ಮಾಡೋಕ್ಕಾಗತ್ತೆ? ಆಗಾಗ ಆ ದೇವರು ಕೂಡ ಕರುಣೆನೇ ಇಲ್ಲದೆ ಹಣೆ ಬರಹನ ಬರೀತಾನೆ. ಆದ್ಯ, ಹೇಳಮ್ಮ, ಕೇಳು.
ಬೆಳಗ್ಗೆಗೆ ನಿಮ್ ದೊಡ್ಡಪ್ಪ ಮಹಾಮೃತ್ಯುಂಜಯ ಹೋಮ ಮಾಡಿಸ್ಬೇಕು ಅಂತಿದ್ದಾರೆ. ಹೋಗಮ್ಮ, ಹೋಗಿ ಮಲ್ಕೋ. ಕಣ್ ತುಂಬ ನಿದ್ರೆ ಮಾಡಿ ಹೋಗು ಹೋಗು. ಜಾನಕಿ ಆದ್ಯ ಸಾವನ್ನೇ ಗೆದ್ದು ಬಂದಿದ್ದಾಳೆ. ಮತ್ತೊಂದು ಸಲ ಅವಳಿಗೆ ಯಾವುದೇ ಅಪಾಯ ಆಗದೆ ಇರಬೇಕು ಅಂದ್ರೆ ಮೃತ್ಯುಂಜಯ ಹೋಮ ಮಾಡಿಸ್ಬೇಕು ಅಂತ ಅನ್ಕೊಂಡ್ವಲ್ಲ, ಅದಕ್ಕೆ ಪುರೋಹಿತರನ್ನ ಕರ್ಕೊಂಡು ಬಂದೆ. ಒಳ್ಳೆ ಕೆಲಸ ಮಾಡಿದೆ ರಾಜು. ಆದ್ಯಾಗೆ ಏನಾದ್ರೂ ದೋಷ ಇದೆಯೇನೋ ತೋರಿಸು ಅಂತ ನಾನೇ ಹೇಳೋಣ ಅನ್ಕೊಂಡಿದ್ದೆ. ಮೃತ್ಯುಂಜಯ ಹೋಮ ನಡೆಸೋ ಹಾಗಿದ್ರೆ ಮಧ್ಯದಲ್ಲಿ ಬರೋ ಆಪತ್ತಿನಿಂದ ಆ ಪರಮೇಶ್ವರನೇ ಕಾಪಾಡ್ತಾನೆ ರಾಜಾರಾಮವ್ರೆ. ಶಾಶ್ವತವಾಗಿ ಆದ್ಯ ಹೋಗ್ಲಿಲ್ಲ ಅಂದ್ರೆ ನನ್ನ ಜೀವನದಲ್ಲಿ ಅಡ್ಗಾಲಿಡ್ತಾನೆ ಇರ್ತಾಳೆ. ನೀನು ಗೊಣಗ್ಬೇಡ ತಾಯಿ. ನೀನು ಗೊಣಗಿದ್ರೆ ಬೀದಿವರೆಗೂ ಕೇಳಿಸತ್ತೆ. ಸುಮ್ನಿರು. ಒಪ್ಪಿ ತಪ್ಪಿ ಯಾರಾದ್ರೂ ಕೇಳಿಸ್ಕೊಂಡ್ರೆ ಹೋಮ ಅಲ್ಲ, ನಿನಗೆ ಪಿಂಡ ಇಡ್ತಾರೆ. ಪುರೋಹಿತ್ರೆ, ನಮ್ಮ ಹುಡುಗಿ ಸತ್ತು ಬದುಕಿದಾಳೆ. ಮತ್ತೆ ಅವಳಿಗೆ ಯಾವುದೇ ಕಷ್ಟ ಬರ್ದಿರೋ ಹಾಗೆ ಹೋಮನ ಚೆನ್ನಾಗಿ ಮಾಡಿ. ಆಯ್ತಮ್ಮ. ಹೋಮನ ನಮ್ಮ ಆದ್ಯಗೋಸ್ಕರ ಮಾಡಿಸ್ತಿರೋದಕ್ಕೆ ಅವಳು ಪೂಜೆಯಲ್ಲಿ ಕೂತ್ಕೊಂಡ್ರೆ ಸರಿ ಹೋಗುತ್ತೆ ಅಲ್ವಾ ಪುರೋಹಿತ್ರೆ? ಹುಡುಗಿಗೆ ಮದುವೆ ಆಗದೆ ಇರೋ ಕಾರಣದಿಂದ ಹುಡುಗಿ ಪರವಾಗಿ ಬೇಕಾದ್ರೆ ಅವರ ತಂದೆ ತಾಯಿ ಪೂಜೆಗೆ ಕೂತ್ಕೋಬಹುದು. ಅಯ್ಯೋ, ನಮ್ಮ ಆದ್ಯ ಅವರಮ್ಮ ಸತ್ತು ಹೋಗಿದ್ದಾರೆ. ಈಗ ಅವರಪ್ಪ ಎಲ್ಲಿದ್ದಾರೆ ಅಂತ ಕೂಡ ಗೊತ್ತಿಲ್ಲ. ಇನ್ನು ಹೋಮ ಮಾಡೋದಾದ್ರೂ ಹೇಗೆ? ಸಾಕು, ಬಾಯಿ ಮುಚ್ಚೆ. ತಾಯಿ ಇಲ್ಲ ಅಂದ್ರೆ ಏನು? ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಳ್ಳೋ ಜಾನಕಿ ಇದ್ದಾಳೆ. ತಂದೆ ಎಲ್ಲಿದಾನೋ ಗೊತ್ತಿಲ್ಲದೆ ಇದ್ರು ತಂದೆ ಹಾಗೆ ನೋಡ್ಕೊಳ್ಳೋ ರಾಜು ಇದ್ದಾನೆ. ಯಾಕೆ ಅವ್ರು ಕೂತ್ಕೊಂಡು ಮಾಡಬಾರ್ದ ಏನು? ನನಗಿರೋದು ಒಬ್ಳೆ ಮಗಳು ಅಂತ ಮೊದಲು ನಂಬಿದ್ದೆ. ಆದ್ಯ ಬಂದ್ಮೇಲೆ ನನಗಿಬ್ರು ಮಕ್ಕಳು ಅಂತಾನೆ ನಂಬ್ತಿದ್ದೀನಿ. ಪುರೋಹಿತ್ರೆ, ತಂದೆ ತಾಯಿ ಸ್ಥಾನದಲ್ಲಿ ನಾವಿದ್ದು ಪೂಜೆನ ಮಾಡ್ಸಕ್ಕಾಗಲ್ವಾ? ಅಯ್ಯೋ, ನೀವು ದಂಪತಿಗಳು ಕೂತು ಪೂಜೆ ಮಾಡಿಸ್ತೀರಾ ಅಂದ್ರೆ ಅದಕ್ಕೆ ಯಾವ ಅಭ್ಯಂತರನೂ ಇಲ್ಲ. ಎಷ್ಟೇ ಆದ್ರೂ ಸ್ವಂತ ಮಗಳಲ್ವಲ್ಲ ಪುರೋಹಿತ್ರೆ. ಪದ್ಮ, 9 ತಿಂಗಳು ಹೊತ್ತು ಕೈಯಾರೆ ಸಾಕಿದ್ರೆ ಮಾತ್ರ ನಮ್ಮ ಮಕ್ಕಳಲ್ಲ. ಮನ್ಸಲ್ಲಿ ಒಪ್ಕೊಂಡ್ರೆ ಪ್ರತಿ ಮಕ್ಕಳು ನಮ್ಮ ಮಕ್ಕಳೇ. ಇನ್ನೊಂದ್ಸಲ ಆದ್ಯ ನಮ್ಮ ಮಗಳಲ್ಲ ಅನ್ನೋ ಮಾತನ್ನ ಆಡ್ಬೇಡಮ್ಮ. ಮಗನ್ನ ಹೆತ್ತು ಜಾನಕಿ ಕೈಯಲ್ಲಿಟ್ಟು ಅವನ್ ಲಾಲನೆ ಪಾಲನೆ ಜಾನಕಿ ನೋಡ್ಕೊತಿದ್ದಾಳೆ. ಮಕ್ಕಳ ಬೆಲೆ ಅವಳಿಗೇನ್ ಗೊತ್ತಾಗುತ್ತೆ? ಅಮ್ಮ, ಪುರೋಹಿತ್ರೆ, ನನ್ನ ಮಗ ನನ್ನ ಸೊಸೆ ಹೋಮ ಮಾಡ್ತಾರೆ. ನೀವೇನ್ರಿ ಇನ್ನೂ ಹಾಗೆ ನೋಡ್ತಾ ನಿಂತಿದ್ದೀರಾ? ಹೋಮ ಮಾಡಬೇಕು ಅಂತ ಹೇಳಿದ್ರಲ್ವಾ, ಆ ಏರ್ಪಾಟೆಲ್ಲ ಮಾಡ್ಕೊಳ್ಳಿ. ಪುರೋಹಿತ್ರೆ, ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಳಿ. ಆಯ್ತು ಯಜಮಾನ್ರೆ. ಅಷ್ಟ್ರಲ್ಲಿ ಪೂಜೆಗೆ ಬೇಕಾಗಿರೋ ಏರ್ಪಾಡೆಲ್ಲ ಮಾಡಿ. ಆಯ್ತು ಯಜಮಾನ್ರೆ, ಬನ್ನಿ. ಏನ್ರಿ? ಏನು ಜಾನಕಿ? ನನ್ನ ತಂಗಿ ಮಗಳನ್ನ ನನ್ನ ಮಗಳ ಹಾಗೆ ನೋಡ್ಕೋಬೇಕು ಅಂತ ಇಲ್ಲಿ ಕರ್ಕೊಂಡು ಬಂದೆ. ಆ ಮಗಳನ್ನ ನಮ್ಮ ಮಗಳ ಹಾಗೆ ಮಾಡ್ಕೊಂಡು ಅವಳ ಕ್ಷೇಮಕ್ಕೋಸ್ಕರ ಇಷ್ಟೊಂದು ಯೋಚನೆ ಮಾಡಿರೋ ನಿಮ್ಮನ್ನ ಊರ್ನವ್ರು ಎಲ್ಲ ದೇವರು ಅನ್ನೋದ್ರಲ್ಲಿ ತಪ್ಪಿಲ್ಲ ರೀ. ದೊಡ್ಡಪ್ಪ ಅಂತ ಕರೆಯೋ ಮಾತಲ್ಲೇ ಅಪ್ಪ ಇರ್ಬೇಕಾದ್ರೆ ಆದ್ಯ ನನ್ನ ಮಗಳಾಗದೆ ಹೇಗಿರ್ತಾಳೆ ಜಾನಕಿ? ನೋಡಿದ್ರ ಅವಳ ಹೆಸರಲ್ಲಿ ಹೋಮ ಬೇರೆ ಮಾಡಿಸ್ತಾ ಇದ್ದಾರೆ.
ಮನೇಲಿ ಪ್ರತಿಯೊಬ್ರು ಒಬ್ಬೊಬ್ರಾಗಿ ಆದ್ಯನ್ ಕಡೆ ಹೋಗ್ತಾ ಇದ್ದಾರೆ. ಕೊನೆಗೆ ನಮ್ಮಮ್ಮ ಕೂಡ ಸ್ವಂತ ಮೊಮ್ಮಗಳು ಅನ್ನೋ ತರ ಮಾತಾಡ್ತಾ ಇದ್ದಾಳೆ. ಅತ್ತೆ ಕೂಡ ಹೀಗ್ ಪಾರ್ಟಿ ಬದಲಾಯಿಸ್ಬಿಟ್ರಲ್ಲ ಅತ್ಗೆ. ಹಾ, ಈಗೆಲ್ರೂ ಆದ್ಯನ್ ಪರಾನೆ. ಈಗ ನಮ್ ಕಡೆ ಉಳ್ದಿರೋದು ನೀನು, ನಾನು. ಇಲ್ಲಿ ನೋಡು, ನಮ್ ಪ್ರಾಣ ತೆಗ್ಯಕ್ಕೆ ಇವಳೊಬ್ಳು. ನನಗ್ಯಾಕೆ ಹೇಳ್ತಾ ಇದ್ದೀರಾ? ಅಮ್ಮ ಮೈಕ್ ಸೆಟ್ಟು, ನೀನ್ ಕಿರ್ಚಿಬೇಡ. ಏನು, ನಾನು ಮೈಕ್ ಸೆಟ್ಟಾ? ಹಾ, ಅನುಮಾನ ಇದ್ರೆ ಅಲ್ಲಿ ಬೀದಿಗೆ ಹೋಗಿ ಅತ್ತೆ ಅಂತ ಕರಿ. ನಮ್ ಬೀದಿಯವ್ರು ಮಾತ್ರ ಅಲ್ಲ, ಪಕ್ಕದ ಬೀದಿಯವರು ಬಗ್ಗಿ ನೋಡ್ತಾರೆ. ಏನು ಇಷ್ಟ ಬಂದಂಗ್ ಮಾತಾಡ್ತಾ ಇದ್ದೀರಾ? ಏನ್ ಮಾತಾಡ್ತಾ ಇದೀನಿ? ಹಾ, ಏನ್ ಮಾತಾಡ್ತಾ ಇದೀನಿ? ಏನ್ರಮ್ಮ, ಹೋಮಕ್ಕೆ ಏರ್ಪಾಟ್ ಮಾಡಿ ಅಂತ ಹೇಳಿದ್ರೆ ಹರಿಕತೆ ನಡೆಸ್ತಾ ಇದ್ದೀರಾ? ಅದೇ ಅಮ್ಮ, ಹೋಗ್ತಾ ಇದ್ವಿ. ಏನ್ ಏರ್ಪಾಟ್ಗಳು ಮಾಡ್ಬೇಕು ಅಂತ ಮಾತಾಡ್ಕೋತಿದ್ವಿ ಅಷ್ಟೇ. ನಡಿ ಪಾರ್ವತಿ. ಹೋಗಿ ಹೋಗಿ. ನೀನೇನೆ ಗೂಬೆ ತರ ಕಣ್ಬಿಟ್ಕೊಂಡು ಹಾಗೆ ನೋಡ್ತಾ ನಿಂತಿದ್ಯಾ? ನಿನ್ಗೇನ್ ಪ್ರತ್ಯೇಕವಾಗಿ ಹೇಳ್ಬೇಕಾ? ಹೋಗ್ ಹೋಗ್ ಕೆಲ್ಸ ನೋಡ್ಕೋ. ನನ್ಗೇನಾದ್ರೂ ಅವಕಾಶ ಸಿಕ್ಕಿದ್ರೆ ಮೊದ್ಲು ಮುದ್ಕಿ ಪಿಂಡಾಡ್ತೀನಿ. ಅವಳಿಗೆ ಯಾವ ಅಪಾಯನೂ ಆಗ್ಬಾರ್ದು ಅಂತ ಹೋಮ ಯಾಗ ಬೇರೆ ಮಾಡಿಸ್ತಾ ಇದ್ದಾರೆ. ಆದ್ಯ ಬದುಕಿ ಚೆನ್ನಾಗಿದ್ರೆ ಸಿನಿಮಾವನ್ನ ನನ್ ಜೊತೆ ಇರಕ್ ಬಿಡ್ತಾಳ? ಈ ಹೋಮನ್ ಮಾತ್ರ ನಡಿಯಕ್ಕಂತೂ ಬಿಡ್ಲೇಬಾರ್ದು. ಇದೇನಿದು, ಈಗ ತಾನೇ ಇಲ್ಲೇ ಇತ್ತು, ಇಷ್ಟರಲ್ಲಿ ಎಲ್ ಬಿದ್ದೋಯ್ತು? ಯಾಕೆ ತಳ್ದೆ? ನನ್ ಜುಮ್ಕಿ ಕೆಳಗ್ ಬಿದ್ದಿತ್ತು, ಅದನ್ನ ನೀನು ತುಳಿದ್ ಬಿಡ್ತಾ ಇದ್ದೆ. ಚಾರು, ನಿಂತ್ಕೋ. ಏನು? ನೀನೀಗ ತಳ್ಳಿದ್ದನ್ನ ನೋಡಿದ್ರೆ ಅವತ್ತು ದೇವಸ್ಥಾನದಲ್ಲಿ ನನ್ನ ಬೆಂಕಿ ಒಳಗಡೆ ತಳ್ಳಿದ್ದು ನೆನ್ಪಾಯ್ತು. ನೆನ್ಪಿಗೆ ಬಂದ್ರೆ? ಅವತ್ತು ಕೂಡ ಇವಾಗ ನೀನ್ ತಳ್ಳದ ಹಾಗೆ ನನಗನ್ನಿಸ್ತು. ತುಂಬಾ ಚೆನ್ನಾಗಿದೆ. ಯಾರೋ ತಳ್ಳಿದ್ರೆ ನಾನೇ ತಳ್ಳಾಗ ಅನಿಸ್ತು ಅಂತ ಹೇಳ್ತಿದ್ಯಾ? ಹೀಗ್ ತಳ್ಳೋದ್ ಕೂಡ ಒಂದೇ ತರ ಇರುತ್ತಾ ಏನು? ಹಾ, ಚಾರು, ನಿನ್ನ ಕೈಗಳನ್ನು ತೋರ್ಸು. ಯಾಕೆ? ತೋರ್ಸು. ಕೈಯಲ್ಲಿ ಗಾಯ ಏನು? ಯಾವಾಗ ಸುಟ್ಟಿದ್ದು? ಇದು ಇದು ಹಾ, ದೇವರಿಗೆ ಆರತಿ ಮಾಡ್ಬೇಕಾದ್ರೆ ಸುಟ್ಟಿದ್ದು. ಆರತಿ ಮಾಡಿದ್ರೆ ಕೈಯಲ್ಲಿ ಕರ್ಪೂರ ಇಟ್ಕೊಂಡಾಗೆ ಹೀಗ್ ಸುಟ್ಟೋಗುತ್ತಾ? ನಿಜ ಹೇಳು. ಸುಳ್ಳು ಹೇಳ್ಬೇಕಾಗಿರೋ ಅಗತ್ಯ ನನಗೇನಿದೆ? ನಿಜವಾಗ್ಲೂ ಆರತಿ ಮಾಡ್ಬೇಕಾದ್ರೇನೆ ಆಗಿದ್ದು. ಆರತಿ ಮಾಡ್ಬೇಕಾದ್ರೆ ಸುಟ್ಟೋಗಿರೋ ತರ ಇಲ್ಲ ಅದು. ಯಾಕೆ ಸುಡಲ್ಲ? ಇವಾಗ ನನ್ನ ಹಣೆ ಬರ ಸುಡ್ತಾ ಇಲ್ವಾ? ಹಾಗೇನೆ ನನ್ನ ಕೈಯೂ ಸುಟ್ಟಿದೆ. ಎಲ್ಲದಕ್ಕೂ ಅನುಮಾನಿಸಿದ್ರೆ ಹೇಗೆ? ಚಾರು, ಅದೇ ಸ್ಪರ್ಶ, ಅದೇ ರೀತಿಯಲ್ಲಿ ತಳ್ಳಿದ್ಲು. ನನಗ್ ಗೊತ್ತಿಲ್ಲ ಅಂತಿದ್ದಾಳೆ. ಮೇಲಾಗಿ ಕೈ ಕೂಡ ಸುಟ್ಟಿದೆ. ಅಂದ್ರೆ ಅವತ್ತು ನನ್ನ ತಳ್ಳಿದ್ದು ಚಾರುನೇ. ನನಗನ್ನಿಸ್ತಿರೋದು ಅನುಮಾನನ ಅಥವಾ ಅದೇ ನಿಜನಾ?
ಚಿಕ್ಕತ್ತೆ, ಏನ್ ಸೀನು? ಕೈಗೆ ಗಾಯ ಆಗಿತ್ತಲ್ಲ, ಇವಾಗ ಹೇಗಿದೆ? ಎಲ್ಲಿ ಸೀನು, ಒಂದೇ ನೋವು. ಉಫ್, ಈಗ್ಲೂ ಗಂಟೆಗೊಂದ್ಸಲ ಮಾತ್ರೆ ಹಾಕೊಳ್ತಾನೆ ಇದ್ದೀನಿ. ಅಯ್ಯಯ್ಯೋ, ಹೌದಾ? ಮತ್ತೆ 2 ಕೈ ಗಾಯ ಆದ್ಮೇಲೆ ಬ್ಯಾಂಡೇಜ್ ಮಾತ್ರ ಒಂದೇ ಕೈ ಕಟ್ಕೊಂಡಿದ್ದೀರಲ್ಲ? ಇಲ್ಲೋಡು, ಈ ಬ್ಯಾಂಡೇಡ್ ನೋಡು. ಹೇಳಿ ಅತ್ತೆ. 2 ಕೈಗೆ ಯಾಕೆ ಹಾಕೋಬೇಕು ಸೀನು? ಏಟಾಗಿರೋದು ಈ ಕೈಗಲ್ವಾ? ಅಲ್ಲ ಅತ್ತೆ, 2 ಕೈಗೂ ಆಗಿತ್ತು, ನನಗೆ ಚೆನ್ನಾಗಿ ನೆನಪಿದೆ. ಅಂದ್ರೆ ಅವತ್ತು ಈ 1 ಕೈಗೆ ಏಟಾಗಿದ್ದು. ಮತ್ತೆ ಅವತ್ತು 2 ಕೈಗೆ ಹಾಕೊಂಡಿದ್ರಲ್ಲ? ಅದು ಈ ಕೈಗೆ ಸೀನು, ಇದೇ ಕೈಗೆ. ಇಲ್ಲ ಇಲ್ಲ ಇಲ್ಲ, ಆ ಕೈಗೂ ಕಟ್ಕೊಂಡಿದ್ರಿ. ಅಯ್ಯೋ ಸೀನು, ನೀನ್ ತಪ್ಪು ತಿಳ್ಕೊತಾ ಇದ್ಯಾ. ತಪ್ಪು ತಿಳ್ಕೊಂಡಿರೋದು ನೀವು. ನಿಜ ಹೇಳಿ, ನಿಜವಾಗ್ಲೂ ಏಟ್ ಆಗಿತ್ತ ನಿಮ್ಗೆ? ಅದ್ರಲ್ಲಿ ಯಾಕೆ ಅನುಮಾನ? ಅಬ್ಬಬ್ಬಾ, ಈಗ್ಲೂ ನೋವಲ್ ಕೈ ಎಳಿತಾ ಇದೆ. 2 ಕೈಗೆ ಏಟ್ ಆಗಿದೆ ಅಂದ್ಮೇಲೆ ನೋವು ಒಂದೇ ಕೈಗೆ ಆಗ್ತಿದೆ ಅಂದ್ರೆ ಹೆಂಗತ್ತೆ? ಮೈ ಮೇಲಿರೋ ಗಾಯ ಕೂಡ 1 ಕೈಯಿಂದ ಇನ್ನೊಂದು ಕೈಗೆ ಪ್ರಯಾಣ ಮಾಡುತ್ತಾ? ಅದು ಏನ್ ಪಾರ್ವತಿ? ಸಮಯಕ್ಕೆ ಸರಿಯಾಗಿ ಬಂದ್ರಿ ಅದಕ್ಕೆ. ಅವತ್ತು ಏಟ್ ತಗ್ಲಿದ್ದು ಇದೇ ಕೈಗಲ್ವಾ? ಇದೇ ಕೈಗಲ್ವಾ ಅದ್ಗೆ? ಸೀನು ನೋಡಿ, ಈ ಕೈಗಲ್ಲ 2 ಕೈಗೆ ಅಂತ ಹೇಳ್ತಿದ್ದಾನೆ. ನೀವೇ ಹೇಳಿ ಅದ್ಗೆ, ನೀವೇ ಹೇಳಿ. ಹೌದು ಕಣೋ, ಈ ಕೈಗೆ ತಾನೇ ಗಾಯ ಆಗಿದ್ದು. ಮತ್ತ ಅವತ್ತು 2 ಕೈಗೆ ಕಟ್ ಹಾಕೊಂಡಿದ್ರಲ್ಲಮ್ಮ? ಅಯ್ಯೋ ಇಲ್ಲ ಕಣೋ, ಈ ಕೈಗೆ ಹಾಕೊಂಡಿದ್ದು. ಇಲ್ಲಮ್ಮ, ನನಗೆ ಚೆನ್ನಾಗಿ ನೆನಪಿದೆ. ಏನೋ ನಿನಗ್ ನೆನ್ಪಿರೋದು? 1000 ಯೋಚನೆ ನಿನ್ ತಲೆಲಿರತ್ತೆ, ಅದಕ್ಕೆ ಮರ್ತ್ ಹೋಗಿರ್ತೀಯ. ಇಲ್ಲಮ್ಮ, ಹೇಳಿದ್ರೆ ಅರ್ಥ ಆಗಲ್ವೇನೋ? ನಿನ್ ಚಿಕ್ಕತ್ತೆ ಸುಳ್ಳು ಹೇಳ್ತಾಳ? ಅಂಥ ಕರ್ಮ ಅವಳಿಗೇನಿದೆ? ಪಾಪ, ಕೈ ಗೇಟ್ ಮಾಡ್ಕೊಂಡು ದುಃಖ ಪಡ್ತಾ ಇದ್ರೆ ನೀನೇನೋ ಅನುಮಾನ ಪಟ್ಟು ದುಃಖ ಕೊಡ್ತಿದ್ಯಲ್ಲ. ಪಾರ್ವತಿ, ನೀನ್ ನಡಿ, ಅವನೇನೋ ಒಂದು ಹೇಳ್ತಾನೆ ಇರ್ತಾನೆ. ಸಮಯಕ್ಕೆ ಬಂದು ಕಾಪಾಡಿದ್ರಿ ಅದಕ್ಕೆ. ಭಯದಲ್ಲಿ ನನ್ನ ಹೃದಯನೇ ನಿಂತೋದಾಗಿತ್ತು. ಅಷ್ಟಕ್ಕೂ ನೀನಾದ್ರೂ ಯಾವ ಕೈ ಕಟ್ ಹಾಕೊಂಡಿದ್ದೆ ಅಂತ ನೆನ್ಪಿರ್ಬೇಕು ತಾನೆ. 2 ಕೈಗೂ ಏಟಾದ್ರೆ 1 ಕೈಗೆ ಬ್ಯಾಂಡೇಜ್ ಹಾಕೊಂಡಿದ್ಯಲ್ಲ. ಈ ಕೈಗೆ ನೋವು ಕಮ್ಮಿ ಆಯ್ತಲ್ಲ ಅಂತ ಈ ಕೈ ಬ್ಯಾಂಡೇಡ್ನ ಹಾಗೆ ಇಟ್ಕೊಂಡೆ. ನಿಮ್ ಸೊಸೆ ಪುಣ್ಯದಿಂದ ಇಲ್ಲೋಡಿ, ಹೊಸದಾಗಿ ಆಕ್ಷನ್ ಕೂಡ ಮಾಡ್ಬೇಕಾಗಿ ಬರ್ತಿದೆ. ಈ ಆಕ್ಟಿಂಗ್ ನನ್ಗೆ ಹೊಸದಲ್ವಾ? ಅವಳನ್ನ ಕರ್ಕೊಂಡ್ ಬಂದವಳು ನೀನೇ ತಾನೆ. ಈಗ ನನ್ ಸೊಸೆ ಅಂತ ಬೇರೆ ಹೇಳ್ತಿದ್ಯಲ್ಲ. ಅವನಿಗೆ ಅನುಮಾನ ಬಂದಿರೋ ಹಾಗಿದೆ. ಇನ್ ಮುಂದಾದ್ರೂ ಸ್ವಲ್ಪ ಎಚ್ಚರಿಕೆಯಿಂದ ಇರು. ಏನ್ ಮಾಡ್ಬೇಕು ಅಂತ ನೆನ್ಪಲ್ಲಿಟ್ಕೋ. ಒಂದಾದ್ರೆ ನೆನ್ಪಿಟ್ಕೋಬಹುದತ್ಗೆ. ದಿನಕ್ಕೊಂದ್ ಸಮಸ್ಯೆ ತಂದಿಡ್ತಿದ್ರೆ ಹೇಗ್ ನೆನ್ಪಿಟ್ಕೋಬೇಕು ಅಂತ ಅರ್ಥ ಆಗತ್ತೆ ಹೇಳಿ. ಅದು ನಿಜಾನೇ ಬಿಡು. ಅವಳು ಕೊಡೋ ಏಟಿಗೆ ದೇಹಕ್ಕೆ ಲಕ್ವ ಹೊಡೆದಿರೋ ಹಾಗೆ, ದೇಹದಲ್ಲಿ 1 ಭಾಗನೂ ಕೆಲ್ಸನೇ ಮಾಡ್ದಿರೋ ಹಾಗಾಗಿದೆ. ಅವಳು ಕೊಡೋ ಟೆನ್ಷನ್ಗೆ ಯಾವತ್ ಏನ್ ಮಾಡ್ಬೇಕು, ಯಾವ್ದ್ರ ಬಗ್ಗೆ ಮಾತಾಡ್ಬೇಕು, ಯಾವ ಕೈಗೆ ಬ್ಯಾಂಡೇಡ್ ಕಟ್ಕೋಬೇಕು ಅಂತ ಲಿಸ್ಟ್ ಬರ್ಕೋಬೇಕೇನೋ. ಪರಿಸ್ಥಿತಿ ಹಾಗೆ ಅನ್ನಿಸ್ತದೆ. ಇನ್ ಮುಂದಾದ್ರೂ ಸ್ವಲ್ಪ ಎಚ್ಚರಿಕೆಯಿಂದ ಇರಮ್ಮ. ಕೈ ಮುಗಿತೀನಿ, ನಡಿ ನಡಿ. ನಿಜ ಏನು ಅಂತ ನೀವು ಹೇಳಲ್ಲ ಅಂತ ನನಗೆ ಮೊದಲೇ ಗೊತ್ತು ಸರ್. ಆ ನಿಜ ಏನು ಅಂತ ನಾನು ಹೊರಗೆ ತರ್ತೀನಿ. ಶೌರ್ಯ, ಆ ಕಡೆ ಏನ್ ನೋಡ್ತಾ ಇದೆಯೋ? ಕಾಣಿಸ್ತಿರೋ ಅಂತ ನನ್ನ ಭವಿಷ್ಯನ. ಆದ್ರೂ ನೀವ್ಯಾಕೆ ಬಂದ್ರಿ? ನೋವಲ್ಲಿ ಏನಾದ್ರೂ ತಿಂದಿಯೋ ಇಲ್ವೋ ಅಂತ ನಿನಗೋಸ್ಕರ ಊಟ ತಗೊಂಡು ಬಂದಿದ್ದೀನಿ ಕಣೋ. ಅಷ್ಟಕ್ಕೂ ನೀವ್ಯಾಕೆ ಬರ್ತೀರಾ?
ನೀವ್ಯಾರು ನನ್ನ ಹತ್ರ ಬರ್ಬೇಡಿ ಅಂತ ಹೇಳ್ದೆ ಅಲ್ವಾ? ತಂದೆ ಕಣೋ, ನೀನಿರೋ ಈ ಪರಿಸ್ಥಿತಿಲಿ ಬಂದು ನಿನ್ ಬಗ್ಗೆ ವಿಚಾರಿಸ್ಕೊಳ್ದೇನೆ ಹೇಗೋ ಇರ್ಲಿ. ತಂದೆ, ಆ ವಿಷಯ ನೆನ್ಪಿದಿದ್ರೆ ನಿನ್ಗೋಸ್ಕರ ಯೋಚನೆ ಮಾಡ್ಕೊಂಡು ಮತ್ತೊಂದು ಮದ್ವೆ ಮಾಡ್ಕೋತಾನೆ ಇರ್ಲಿಲ್ಲ. ನನ್ಗ್ಯಾರೂ ಇಲ್ಲ, ನನ್ ಲೋಕ, ನನ್ ಪ್ರಾಣ ಅಂದ್ಕೊಂಡಿದ್ದ ಅಮ್ಮ ಹೊರಟೋದ್ಲು. ಯಾರು ಇಲ್ಲ ಅಂತ ನೋವಲ್ಲಿದ್ದಾಗ ರಾಜಲಕ್ಷ್ಮಿ ನನ್ನ ಜೀವನದಲ್ಲಿ ಬಂದ್ಲು. ನನ್ನ ಬಗ್ಗೆ, ನನ್ನ ಹಸುವಿನ ಬಗ್ಗೆ, ನನ್ನ ಆರೋಗ್ಯದ ಬಗ್ಗೆ ಯೋಚನೆ ಮಾಡಿದ್ಲು. ಅಮ್ಮ ನನಗೋಸ್ಕರನೇ ರಾಜಲಕ್ಷ್ಮಿನ ಕಳಿಸಿದಾಳೆ ಅನ್ಕೊಂಡೆ. ಅವಳ ಜೊತೆಗಿದ್ರೆ ಸಾಕು, ಅವಳ ಜೊತೆ ಸೇರಿ ಬದುಕಿದ್ರೆ ಸಾಕು ಅಂತ ಆಸೆ ಪಟ್ಟೆ. ಆ ಆಸೆಗೆ ನೀವೇ ಅಡ್ಡ ಬಂದ್ರಿ. ನನ್ನ ಪ್ರೀತಿನ ದೂರ ಮಾಡಿ ರಾಜಲಕ್ಷ್ಮಿನ ಬಲವಂತವಾಗಿ ಕರ್ಕೊಂಡು ಹೋಗಿ ನಿನ್ ಮಗನಿಗೆ ಕೊಟ್ಟೆ. ಹಾಗಲ್ಲ ಕಣೋ. ಮಾತಾಡ್ಬೇಡಿ. ಆ ಮಗನಿಗೋಸ್ಕರ ಈ ಮಗನ್ನ ಕೆಟ್ಟವನಾಗಿ ಮಾಡಿದ್ರಿ.